ಎಲ್ಲ ದೇಶದ ರಾಜ್ಯದ ಯುವ ಜನತೆಗೆ ನಮಸ್ಕಾರ. ಏನಿವತ್ತು ಯುವ ಜನತೆ ಎಚ್ಚೆತ್ತುಕೊಂಡು ದೇಶವನ್ನು ರಾಜ್ಯವನ್ನು ಕಾಪಾಡಬೇಕು ಅಂತ ಮುಂದಕ್ಕೆ ಬಂದು ಇವತ್ತು ನಡೀತಾ ಇರುವಂಥ ನೀಟ್ ಎಕ್ಸಾಮಿನ ಅಕ್ರಮವನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ. ಅದೇ ರೀತಿ ರಾಜಕಾರಣಿಗಳ ಯಾವ ರೀತಿ ಯುವಕರನ್ನು ಬಳಸ್ಕೊತಾ ಇದ್ದಾರೆ ಹಾಗೂ ಅವ್ರ ಮೇಲೆ ಯಾವ ರೀತಿ ಅನ್ಯಾಯಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ರಾಜ್ಯದ ಜನ, ದೇಶದ ಜನ, ವಿದೇಶದ ಜನನೂ ನೋಡ್ತಾ ಇದ್ದಾರೆ. ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಇವತ್ತು ದೆಹಲಿಯಲ್ಲಿ ಮಂತಾರ್ ಜಂತರ್ನಲ್ಲಿ ಮಾಡ್ತಾ ಇರುವಂಥ ಪ್ರತಿಭಟನೆಯಲ್ಲಿ ಯುವಕರ ಮೇಲೆ ಹಲ್ಲೆ ಮಾಡಿಸಿ ಅವರ ತಲೆ ಬುರುಡೆ ಹೊಡೆದು ಕೈಕಾಲುಗಳು ಮುರಿದು ಒಬ್ಬ ಯುವಕ ಹೇಳ್ತಾ ಇದ್ದೆ, ಈ ಒಂದು ಲೈವನ್ನು ನಾನು ಅವರ ವಿಡಿಯೋಗಳನ್ನು ನೋಡ್ತಾ ಇದ್ರು ನನಗೆ ಕಣ್ಣಲ್ಲಿ ನೀರು ಬರೋಂತಹ ಇದಾಯಿತು. ಯಾಕಪ್ಪ ಅಂದರೆ ಇದೇ ಬೆರಳಲ್ಲಿ ನಾನು BJPಗೆ ಮತ ಹಾಕಿದೆ, ಆದರೆ BJPಯ ನಾಲಾಯಕಗಳು ಇವತ್ತು ನಾನು ಪೊಲೀಸರನ್ನು ಬಳಸ್ಕೊಂಡು ನನ್ನನ್ನು ಬೆರಳು ಮುರಿದಿದ್ದಾರೆ ಅಂತ. ಇನ್ನೂ ಎಷ್ಟು ನಾಚಿಕೆ ಆಗಬೇಕು ಇವರಿಗೆ. ಇವತ್ತು ರಾಜ್ಯದಲ್ಲಿ ಸಚಿವರು ಶಾಸಕರು ಹಾಗೂ ಸಂಸದರಾಗಿ ಮೋದಿಯನ್ನು ಬೆಂಬಲಿಸಿ ಇರುವಂತಹವರು ಇವತ್ತು ಎಲ್ಲಿ ಮುಳುಗಿದ್ದೀರಾ ನೀವೆಲ್ಲ? BJPಯ ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಕೇಳುವಂಥ ತಾಕತ್ತು ಇಲ್ಲ ಅಂದರೆ ನೀವು ಏನಕ್ಕೆ ರಾಜ್ಯದಲ್ಲಿ ಸಂಸದರಾಗಿದ್ದು ಉಳಿದು ಏನು ಸುಖ ಅಂತ ನೀವು ಜನಕ್ಕೆ ತಿಳ್ಕೋಬೇಕು. ಇವತ್ತು ಜನ ಹಾಗೂ ಯುವಕರು ಇವತ್ತು ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಅಲ್ಲಿನ ರೈತರು ಅವ್ರ ಜೊತೆಗೆ ಕೈ ಜೋಡಿಸಿ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ಬಂದಂಥ ಪೋಷಕರನ್ನು ಆಮೇಲೆ ಅಲ್ಲೇ ಅವ್ರನ್ನೂ ಹೊಡೆದು ಕೈಗಳು ಕಾಲುಗಳು ಮುರಿದು ತಲೆ ಬುರುಡೆಗಳು ಹೊಡೆದು ಈ ರೀತಿ ನಡೆಸ್ತಾ ಇರುವಂತಹ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿರುವಂಥ BJP ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಎಲ್ಲ ಔತ್ಕೊಂಡು ಕೂತ್ಕೊಂಡಿರ್ತಾರೆ ಏನೋ. ಇವರಿಗೆ ನಾಚಿಕೆ ಆಗಬೇಕು. ಇವರು ಮಕ್ಕಳು ಆ ರೀತಿ ಏನನ್ನ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ತಲೆ ಬುರುಡೆಗಳು ಹೊಡ್ಕೊಂಡಿರುವಂಥ ಕೆಲಸ ಇದೆಯಾ? ಇಲ್ಲ. ಇವತ್ತು ಬಡ ಜನ, ಉದ್ಯೋಗಗಳಿಲ್ಲ, ಸುಮಾರು ವರ್ಷಗಳು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಓದಿ ಎಕ್ಸಾಮ್ಗಳನ್ನು ಬರೆದು ಅಲ್ಲಿ ಆ ಎಕ್ಸಾಮಲ್ಲಿ ನೀಟ್ ಎಕ್ಸಾಮ್ ಬರೆದು ಪಾಪ ಏನೋ ಕೆಲಸಗಳು ಬರ್ತವೆ, ನಮ್ಮ ಮಗ ಡಾಕ್ಟ್ರ್ ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ ಅಂತ ಕನಸು ಕಟ್ಕೊಂಡಿರುವಂತಹ ಪೋಷಕರು ಇವತ್ತು ಕಣ್ಣೀರಾಗುವಂಥ ಪರಿಸ್ಥಿತಿ. ಯುವಕರು ಮೋದಿ ಅಂತ, ಮೋದಿ ಏನು ರಾಜ್ಯದ ಸಂಸ್ಥಾಪಕರು ಇವರು RSSನಲ್ಲಿ ಚಡ್ಡಿ ಹಾಕ್ಕೊಂಡು ಸುತ್ತಾಡ್ತಾ ಇದ್ದಂಥವ್ರು ಇವತ್ತು ರಾಜಕಾರಣಕ್ಕೆ ಬಂದು ಯುವಕರೆಲ್ಲ ದೇಶದ ಜನ ಮತ ಹಾಕಿ ಗೆಲ್ಲಿಸಿದ್ದಕ್ಕೆ ಇವತ್ತು ದೇಶದ ಜನಕ್ಕೆ ಸಿಗ್ತಾ ಇರುವಂತಹ ಅವ್ರು ಕೊಡ್ತಾ ಇರುವಂಥ ಶಿಕ್ಷೆ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ BJP, ಕಾಂಗ್ರೆಸ್, JDS ಅನ್ನೋ ಪಕ್ಷಗಳನ್ನು ತೊರೆದು ಇವತ್ತು ತಮಿಳುನಾಡು, ನಮ್ಮ ಪಕ್ಕದ ರಾಜ್ಯದಲ್ಲಿ ಆಗಿರುವಂಥ ತಮಿಳುನಾಡಲ್ಲಿ ಹೊಸ ಪಕ್ಷವನ್ನು ಆಯ್ಕೆ ಮಾಡಿ ಜನ ಇವತ್ತು ಒಳ್ಳೆಯ ರೀತಿಯಲ್ಲಿ ಆ ರಾಜ್ಯವನ್ನು ನಡೆಸ್ತಾ ಇದ್ದಾರೆ. ಆ ರೀತಿ ಇವತ್ತು ಕರ್ನಾಟಕದಲ್ಲೇ ಒಳ್ಳೆಯ ಪಕ್ಷ, ಈ 3 ಪಕ್ಷಗಳನ್ನು ಬಿಟ್ಟು ಒಳ್ಳೆಯ ಪಕ್ಷನ ಆಯ್ಕೆ ಮಾಡಿ ನಿಮ್ಮಂಥ ಯುವ ಜನತೆ ಇವತ್ತು ರಾಜಕೀಯಕ್ಕೆ ಬಂದರೆ ಇಲ್ಲಿ ಸುರಕ್ಷಿತವಾಗಿ ರಾಜ್ಯ ಉಳಿಯುತ್ತೆ, ದೇಶ ಉಳಿಯುತ್ತೆ. ಇವತ್ತು ರೈತರ ಮೇಲೆ ದೆಹಲಿಯಲ್ಲಿ ಯುವಕರ ಮೇಲೆ ಹಲ್ಲೆ ಮಾಡಿಸ್ತಾಯಿದ್ರಿ. ಇವತ್ತು ರಾಜ್ಯದಲ್ಲಿ ರೈತರ ಜಮೀನನ್ನು ಕಬಳಿಸ್ಕೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಇದಕ್ಕೆ ಯುವಕರು ನೀವು ಕೈ ಜೋಡಿಸಿ ರೈತರಿಗೆ ಸಪೋರ್ಟ್ ಮಾಡಿ ಆ ಜಮೀನನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನು ಮಾಡಬೇಕು. ಅದೇ ರೀತಿ ಇವತ್ತು ನಿನ್ನೆ KRS ಪಕ್ಷದ ಸಂಸ್ಥಾಪಕರಾದಂಥ ರವಿಕೃಷ್ಣ ರೆಡ್ಡಿ ಸರ್ ಅವರು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ. ಯಾಕೆ? ಅವರು ಮಕ್ಕಳಿಗೋಸ್ಕರ ಅಲ್ಲ, ದೇಶದ, ರಾಜ್ಯದ ಮಕ್ಕಳು, ರಾಜ್ಯದ ಜನತೆಗೋಸ್ಕರ ಇವತ್ತು ಮಠವನ್ನು ಬಿಟ್ಟು ಸ್ವಂತ ದುಡ್ಡನ್ನು ಖರ್ಚು ಮಾಡಿಕೊಂಡು KRS ಪಕ್ಷದ ಕಾರ್ಯಕರ್ತರು ಅಷ್ಟೇ ಅವರ ದುಡ್ಡನ್ನು ತಗೊಂಡು ಇವತ್ತು ರಾಜ್ಯದಲ್ಲಿ ನಡೀತಾ ಇರುವ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ 3 ಪಕ್ಷಗಳಿಗೆ ಈ ಮಾಡುವಂಥ ಭ್ರಷ್ಟಾಚಾರ ರಹಿತ ರಾಜ್ಯವನ್ನು ಮಾಡಬೇಕು ಅಂತ ಒಬ್ಬರಿಗೂ ಮನಸ್ಸಲ್ಲಿಲ್ಲ. ಇವ್ರು ಮಾಡ್ತಾ ಇರುವಂಥ ಭ್ರಷ್ಟಾಚಾರ ಇವತ್ತು ಶಾಸಕರು
ಆಗೋದಕ್ಕೆ ಎಲೆಕ್ಷನ್ನಲ್ಲಿ ಇವರು ಅಪ್ಡೇಟ್ ಕೊಡೋದು ಏನಪ್ಪ ಅಂದರೆ ನನಗೆ 2 ಮನೆ ಇದೆ, ಒಂದು ಸೈಡ್ ಇದೆ, ಒಂದು ಸೀಟ್ ಮನೆ ಇದೆ ಅಂತ ಕೊಡ್ತಾರೆ. 100 ಎಕರೆಗಳನ್ನು ಲೂಟಿ ಮಾಡ್ತಾರೆ. ಒಂದು ಸಾರಿ ಶಾಸಕರಾದರೆ 100 ಕೋಟಿ ರೂಪಾಯಿ ದುಡ್ಡು 100 ಎಕರೆಗಳು ಜಮೀನನ್ನು ಮಾಡ್ತಾರೆ. ಯಾರ ದುಡ್ಡಿದು? ಇದೆಲ್ಲ ರಾಜ್ಯದ ಜನರ ತೆರಿಗೆ ದುಡ್ಡು, ರಾಜ್ಯದ ಜನರ ಸ್ವತ್ತನ್ನು ಲೂಟಿ ಮಾಡೋದಕ್ಕೆ ಹೋಗ್ತಾ ಇದೆ. ಇಂಥ ಪಕ್ಷಗಳನ್ನು ಬಿಟ್ಟು ಇವತ್ತು ನಮ್ಮ ರಾಜ್ಯದ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಈ RSS ಅವರು BJPಯ ಮನೆ ಆಳುಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಇದು ಒಳ್ಳೆಯದೇ. ಇವತ್ತು RSS ಅವರು ಇದಕ್ಕೆ ಮುಂಚೆ ಮೋದಿಯವರು RSSನಲ್ಲೇ ಸುತ್ತಾಡ್ತಾ ಇದ್ದವರು. ಇವತ್ತು RSS BJP ಮುಖ ಯಾವ ರೀತಿ ಅಂತ ಇವತ್ತು ತೋರಿಸ್ಬಿಟ್ಟಿದೆ ದೇಶಕ್ಕೆ, ವಿದೇಶಗಳಿಗೆ ಹಾಗೂ ದೇಶದ ಜನತೆಗೆ, ಯುವಕರಿಗೆ ಗೊತ್ತಾಗ್ಬಿಟ್ಟಿದೆ. ಇವತ್ತು ಹೇಳಿದ್ರಲ್ಲ, ಯುವಕರು ನಾವು ಹಾಕಿದ್ದ ಈ ಬೆರಳಲ್ಲಿ ಹಾಕಿದ ಮತ ಹಾಕಿದ್ದ BJPಗೆ ಆಗಿದ್ದು, ಆದರೆ ಅದೇ ಬೆರಳನ್ನು ಮುರಿತಾ ಇದ್ದಾರೆ ಅನ್ನುವಂತಹ ಇದನ್ನು ತೋರಿಸ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಈ BJP ಪಕ್ಷಗಳಿಗೆ, ಈ ಪಕ್ಷಗಳಿಗೆ. ಈ 3 ಪಕ್ಷಗಳನ್ನು ಬಿಟ್ಟು ಹೊಸದಾಗಿ ಪಕ್ಷವನ್ನು ರಾಜ್ಯದಲ್ಲಿ ನೀವು ನಿರ್ಮಿಸಬೇಕು ಅಂತ ರಾಜ್ಯದ ಯುವಕರಲ್ಲಿ ಹಾಗೆ ರಾಜ್ಯದ ರೈತರಲ್ಲಿ, ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊತೀವಿ. ಇವತ್ತು ರಾಜ್ಯದಲ್ಲಿ ರೈತರ ಮೇಲೆ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ನಡೀತಾ ಇರುವಂಥ ಹುನ್ನಾರವನ್ನು ನೋಡ್ತಾ ಇದ್ದೀರಾ. ಯುವಕರು ನೀವು ಅದರಲ್ಲಿ ಭಾಗಿಯಾಗಿ ಆ ರೈತರಿಗೆ ಸಪೋರ್ಟನ್ನು ಮಾಡಿ ಈ ರಾಜ್ಯವನ್ನು ಸುರಕ್ಷಿತವಾಗಿ ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನೇ ಮಾಡಬೇಕು ಅಂತ ಈ ಮೂಲಕ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.